ಬನ್ನಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಫಸ್ಟ್ ಆರ್ಡ್ರ್ ಲಾಂಗ್ 175. ಎಲ್ಲಿ ಹಾಕ್ಬೇಕು ಎಲ್ಲಿ ಬಿಡ್ಬೇಕು ಅನ್ನೋದ ಗೊತ್ತಿಲ್ಲ ಇವ್ರಿಗೆಲ್ಲ. ಹೋಗಿರ್ಲಿ ಹೋಗಿರ್ಲಿ ತಲೆ ಹೊಡೆದಲ್ರಿ ಅತ್ತಾಗ. ನಿಮ್ಮ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಡೈಲಿ ಸರ್ಜ್ ಆಗಿ ತೆಗಿತೀರಿ ನೀವು. ಹಿಂದೆ ಬಂದು ತೊಗೊಂಡೋಗಕ್ಕೆ ಏನು ನಾಯಿ ಮಾಡಿಬಿಟ್ಟವ್ರ ನಮ್ಮನ್ನೆಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನೇನು ಪ್ರೀತಿಯ KK ಟಾಕ್ಸಿಕ್ ಮತ್ತೊಂದು ಅಡಿಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಇವತ್ತಿನ ನಮ್ಮ ಸ್ವಿಗ್ಗಿ ಡ್ಯೂಟಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿ ಒಂದು ಆರ್ಡ್ರ್ ಕೂಡ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಈ ವಾರ ಪೂರ್ತಿ ಡ್ಯೂಟಿ ಮಾಡಿದೆ, ಬಟ್ ಸೋಮವಾರ ಮಾತ್ರ ರಜೆ ಇತ್ತು. ಮತ್ತು ಡೈಲಿ ವೀಡಿಯೋ ಹಾಕೋಕ್ಕಾಗಿಲ್ಲ, ಸಾರಿ ಎಲ್ರಿಗೂ. ಈ ವಾರದ ವೀಕ್ಲಿ ಅರ್ನಿಂಗ್ಸು ಮತ್ತು ಇವತ್ತಿನ ಅರ್ನಿಂಗ್ಸು ವೀಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಲೈವ್ ಆಗಿ. ವೀಡಿಯೋ ಕೊನೆ ತನಕ ನೋಡಿ. ಬನ್ನಿ, ಫಸ್ಟ್ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿದು ರಾಶಿ ಅಡ್ಡೆ ನನಗೆ ಸಿಗುತ್ತಾನೆ ಇಲ್ಲ ಬಿಡಪ್ಪ. ರೆಡಿ ಇಲ್ಲ ಏನು? ಹೌದಾ ನಂದ? ಸರಿ, ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್. ನಮಸ್ಕಾರ ರೀ ಅಜರ. ಮತ್ತೇನು ಮಾಡ್ರಿ? ಹಾಂ, ಎಲ್ಲಿ ಹಾಕ್ಬೇಕು ಎಲ್ಲಿ ಬಿಡ್ಬೇಕು ಅನ್ನೋದ ಗೊತ್ತಿಲ್ಲ ಇವ್ರಿಗೆಲ್ಲ. ಅಲ್ಲಿ ಹಾಕ್ಯಾರ ಇಲ್ಲ, ಇಲ್ಲಿ ಯಾಕೆ ಹಾಕ್ಬೇಕು? ಟರ್ನ್ಯಾಗ ಅದು ಅಲ್ಲಿ ಮುಂದೆ ಹಾಕ್ಯಾರ. ಯಾವಾಗಿಂದ ಆತು ಇದು? ಮತ್ತೆ ಇದು ಯಾವಾಗಿಂದ ಆತು ಅಂದ್ರೆ ಮತ್ತೆ? ಹಾಂ, ಆಯ್ತು. 4617 7348 3911 2655. ಎರಡು ಪಿಕಪ್ ಗುರು. ಇವತ್ತಿನ ಫಸ್ಟ್ ಆರ್ಡ್ರ್ ಲಾಂಗ್ 175 ರೂಪಾಯಿ ಕೊಟ್ಟಿದ್ದಾರೆ. ಬನ್ನಿ ಇದನ್ನು ಪಿಕಪ್ ಮಾಡೋಣ. OTP ಬೇಡ, ನಂಬರ್ ಹಾಕಿ. ಎರಡಿದೆ. ಪಿಕಪ್ ಆಗಲ್ಲ. ಇನ್ನೊಂದಿದೆ. 2 ಕೊಟ್ರಾ? ನಾನು ಒಂದೇ ತೋರಿಸ್ದೆ, ಅದಕ್ಕೆ ಒಂದೇ ಕೊಟ್ರಿ ಅಂತ ಅಂದ್ಕೊಂಡೆ. ಲೇ ಯಾವ್ರ ಅಲ್ಲ ಬೇರೆ ಬಿಡ್ರಿ ಆಗ್ರ. ನಿನ್ನೆ ಅವ್ರಲ್ಲೇ ಅಡ್ಲಿಗೆ ರೀ ಎಂತ ಹೆಸರಲ್ಲಿ ಅಡ್ಲಿ. ಇವ್ರೊಬ್ರು ಫೋನ್ ಎತ್ತವಲ್ರಿ ಮಾರೇ. ಮತ್ತೇನಲ್ಲೇ ಬಿಡ್ರ, ಮತ್ತೇನು ಸಮಾಚಾರ? ಫೋನ್ ಎತ್ತೋ ಮಾರೇ. ಅಕ್ಕ ಲೆಪ್ಪ ನಂಗೆ ಹೋಗೋದ್ರಿ ಲೆಪ್ಪ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಪ್ಪು ಮೆಲ್ಕ್ ಹೋಗಿರ್ಲಿ ಯಪ್ಪ, ನನಗೆ ಹೋಗೋದ್ರಲಿ ಅಪ್ಪ. ಮತ್ತೆ ಹೋಗಿರ್ಲಿ ಹೋಗಿರ್ಲಿ ತಲೆ ಹೊಡೆದಲ್ರಿ ಅತ್ತಾಗ. ಜಸ್ಟ್ ಇವಾಗ ಊಟ ಮಾಡ್ಕೊಂಡಾದ್ಮೇಲೆ ಇದು ಫಸ್ಟ್ ಆರ್ಡ್ರು. 3 ಗಂಟೆ ಆಯಿತು. 15 ಆರ್ಡ್ರ್ ಆಗಿದೆ, ಇದು 16ನೇದು. ಬನ್ನಿ ಪಿಕಪ್ ಮಾಡೋಣ ಇದನ್ನು.
ಊಟ ಆದಮೇಲೆ ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. ಅರ್ನಿಂಗ್ಸು 1000 ಆಗಿದೆ. ಓಕೆ, ನಿಮ್ಮ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಡೈಲಿ ಸರ್ಜ್ ಯಾಕೆ ತೆಗಿತೀರಿ ನೀವು? ಸರ್ಜ್ ಕೊಡ್ತೀರಲ್ಲ 12 ಗಂಟೆ. ಯಾವ್ದಾದ್ರು ನಮ್ಗೆ ಇದೆಯಲ್ಲ ಇವಾಗ, ಅಲ್ಲ ಸ್ಕ್ಯಾನ್ ಆದ್ಮೇಲೆ ತೆಗಿತೀರಿ ನೀವು? ಅಲ್ಲ ಲಾಸ್ಟ್ ಟೈಮ್ ಹಂಗೆ ಆಗಿತ್ತು, ಸ್ಕ್ಯಾನ್ ಮಾಡೋದು ಅದು ಯಾವ ಥರ ತುಂಬ ದಿನ ಕೆಲಸ ಮಾಡಿ ಅವಾಗ ಸರ್ಚ್ ಆಗ್ತಾರೆ. ನೀವು ಈಗ ನಮ್ಮನ್ನು ಸಿಗ್ತೀರಿ, ನಾವು ಹೇಳ್ತೀವಿ ನೀವು ಲಾಗಿನ್ ಮಾಡಿ, ಆವಾಗ ಒಂದಿನ ಇರುತ್ತೆ, ಆದ್ಮೇಲೆ ನೆಕ್ಸ್ಟ್ ತೆಗಿತಾರೆ. ಅಲ್ಲ ಅವತ್ತು ಇರಲ್ಲ, ನೆಕ್ಸ್ಟ್ ದಿವಸ ಇರಲ್ಲ. ಹೌದಾ? 15 ರೂಪಾಯಿ ತೋರಿಸ್ತೈತೆ. ಅದು ಹೋಯ್ತು, ಅದು ಕೂಡ ಹೋಯ್ತು ನೋಡೋದ. ನೋಡಿ ಸ್ಕ್ಯಾನ್ ಮಾಡೋಕೆ ಹೋಯ್ತು ತಾನೆ 15 ರೂಪಾಯಿ. 15 ರೂಪಾಯಿ ಇತ್ತು ತಾನೆ ಇವಾಗ? ಅಲ್ಲ ನಂದು ಕೂಡ ಇತ್ತು ತಾನೆ ಇವಾಗ 15 ರೂಪಾಯಿ. ಇವಾಗ ಹೋಯ್ತು ನೋಡಿ. ನಿಜ, ಇವಾಗ ಇತ್ತು ತಾನೆ. ಅಲ್ಲ ಸರ್, ಇವಾಗ ತಾನೇ 15 ರೂಪಾಯಿ ಇತ್ತು ತಾನೆ 12 ಗಂಟೆ ತನಕ ಇತ್ತು ಸರ್. ಇಲ್ಲ 12 ಗಂಟೆಗೆ ಹಾಕಿದ್ದು. ಇಲ್ಲಿ 40 ರೂಪಾಯಿ ಕರೆಕ್ಟ್ ತೋರಿಸಿರ್ತಾರೆ. ನೋಡಿದೆ ಯಾವಾಗ ಗೊತ್ತಾ? 12:40ಕ್ಕೆ ಇವತ್ತು ಒಂದ್ಸಲ ಅಲ್ಲ. ಹೌದೌದು, 9 ಆಗುತ್ತೆ. ಅದೇ ಪ್ರಾಬ್ಲಮ್ ಬರುತ್ತೆ ಸರ್. ಒಂದು ನಿಮಿಷ ಏನೇನು ಮಾಡ್ತೀವಿ ನೋಡ. ಏನರ ಸಾಸ್ ಬಳಿಕ ನಾಳೆ ನಾ ಸುದ್ದಿನ ಮಾಡಲ್ಲ. ಬರುತ್ತೆ. ಟೊಮಾಟೊ 800 ರೂಪಾಯಿ ಬಿಟ್ಟಣ. ಟೊಮಾಟೊ 800 ರೂಪಾಯಿ ಬಿಟ್ಟಣ. ಟೊಮಾಟೊ ಮಾಡ್ಕೊಂತ ಹೋಗ್ಬಿಡ್ತೀನಿ. ಬರ್ರಿ ಸಾಸ್ ಬರ್ಬೇಕಂದ್ರೆ ಹೌದು ಮಾಡ್ತಾಯಿದ್ದೇನೆ. ಯಾಕೆ ಮಾಡಬಾರ್ದ? ಯಾಕೆ ಚೆನ್ನಾಗಿಲ್ಲ? OTP ಬೇಡ ನಮಗೆ. ಸರ್ಜ್ ಬೇಗ ಹಾಕಿಸಿ, ಸರ್ಜ್ ಬೇಗ ಹಾಕಿಸಿ. ಬಂದಿಲ್ಲ ಏನ? ಹಾಕಿಸಿ, ಬೇಗ ಹಾಕಿಸಿ. 12 ಗಂಟೆ ಶಿಫ್ಟು, 12 ಗಂಟೆ ಶಿಫ್ಟು. ಇಲ್ಲ, ಯಾವ ಶಿಫ್ಟು ಚೇಂಜ್ ಆಗಿಲ್ಲ ನೋಡಿ. ಯಾವ ಶಿಫ್ಟು? 12 ಗಂಟೆ ಶಿಫ್ಟು, ಮಧ್ಯಾಹ್ನ ಶಿಫ್ಟು, ಬೇರೆ ಏನಿದೆ? ಹಾಂ, ಸ್ವಿಗ್ಗಿ 8859. हाँ यस थैंक यू. ಗುರು, ಇದು ಪೋಲಾರ್ ಏನಿದು ಪೋಲಾರ್ ಬಿಯರ್ ಅಂತ ನೋಡಿ. ಇಲ್ಲಿ ಈ ಆರ್ಡರ್ ತೊಗೊಳಕ್ಕೆ ಇಲ್ಲಿ ಕತ್ಲಲ್ಲೇ ಏನು ಕಾಣ್ತಾನೆ ಇಲ್ಲ ನೋಡಿ. ಇದರೊಳಗೆ ಹೋಗಿ ಫುಲ್ ಕತ್ಲು ನೋಡಿ, ಫುಲ್ ಕತ್ಲು. ಆ ಕಡೆ ಎಲ್ಲ, ಈ ಕಡೆ ಸ್ವಲ್ಪ ಬೆಳಕಿದೆ ನೋಡಿ. ಇಲ್ಲೊಂದು ಲೈಟ್ ಹಾಕಿದ್ದಾರೆ. ನೋಡೋಣ, ಬೆಲ್ ಮಾಡೋಣ. ಇಲ್ಲಿ ಬಂದು ಕೇಳ್ಬೇಕು ಇವ್ರು ಆರ್ಡ್ರಿಗೆ. ಯಾಕೆ ನಮ್ಮ ಮನುಷ್ಯರಲ್ವಾ? ಫ್ರೆಂಟ್ ಯಾಕೆ ಕೊಡಲ್ಲ? ಯಾಕೆ ನಮ್ಮ ಮನುಷ್ಯರಲ್ವಾ? ಹಿಂದೆ ಬಂದು ತೊಗೊಂಡೋಗಕ್ಕೆ ಏನು ನಾಯಿ ಮಾಡಿಬಿಟ್ಟವ್ರ ನಮ್ಮನ್ನೆಲ್ಲ ನೋಡಿ. ಈ ಕಡೆ ಎಲ್ಲ ಫುಲ್ ಕತ್ಲು ನೋಡಿ, ಫುಲ್ ಕತ್ಲು ನೋಡಿ. ಓಣಿ ಹೆಂಗೆ ಹೋಗ್ಬೇಕು? ಇಲ್ಲಿ ಲೈಟ್ ಬೇರೆ ಇಲ್ಲ. ಕೆಳಗಡೆ ಏನಾದರೂ ಅಡ್ಡ ಬಂದರೂ ಕಾಣಲ್ಲ ನೋಡಿ. ಈ ಥರ ಒಳಗೆ ಹೋಗ್ಬೋದು, ಆರಾಮಾಗಿ ಒಳಗೆ ಹೋಗಿ ಇಸ್ಕೊಂಬರ್ಬೋದು. ಬಟ್ ಇವರು ಒಳಗೆ ಹೋಗೋ ಬಿಡಲ್ಲ. ಎಂಥ ವರ್ಸ್ಟ್ ಎಕ್ಸ್ಟ್ರೀಮ್ ಇದು. ಅವಾಗೆಲ್ಲ ಈ ಕಡೆನೂ ಕೊಡ್ತಿದ್ರು, ಬಟ್ ಇವಾಗ ಏನೋ ಗೊತ್ತಿಲ್ಲ. ಇವ್ರದ್ದು ಇನ್ನೊಂದು ಶಾಪ್ ಇದೆ, ಅಲ್ಲಿ ಕೂಡ ಹಾಗೆ. ಅಲ್ಲಿ ಸ್ವಲ್ಪ ಪರವಾಗಿಲ್ಲ, ಇಲ್ಲಿ ಮಾತ್ರ ಹಂಗೆ.
ಹಬ್ಬ ಇವತ್ತಿನ ಡ್ಯೂಟಿ ಕಂಪ್ಲೀಟ್ ಆಯ್ತು ಗುರು. ಇವತ್ತಿನ ಟಾರ್ಗೆಟ್ ಅಂತೂ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದೆ? ಬೆಳಗ್ಗೆ 9 ಗಂಟೆಗೆ ಬಂದೆ. ಬೆಳಗ್ಗೆ 9 ಗಂಟೆಯಿಂದ ಕಂಟಿನ್ಯೂ ಆಗಿ ಹೊಡೆದಿದ್ದು. ಎಷ್ಟು ಊಟಕ್ಕೆ ಒಂದು 20 ನಿಮಿಷ ಗ್ಯಾಪ್ ತೊಗೊಂಡಿನ ಹೊರತು ಅದನ್ನು ಬಿಟ್ಟರೆ ಬೇರೆ ಗ್ಯಾಪ್ ತೊಗೊಂಡೆ ಎಲ್ಲ ಕಂಟಿನ್ಯೂಸ್ ಆಗಿ ಹೊಡೆದಿದ್ದೀನಿ. ಇವಾಗ ಕರೆಕ್ಟಾಗಿ 10 ಗಂಟೆ ಆಯ್ತು ಟೈಮು. ಇವತ್ತಿನ ಅರ್ನಿಂಗ್ಸ್ ಮತ್ತು ಆರ್ಡ್ರ್ ಹೇಳ್ಬಿಡ್ತೀನಿ. ವೀಕ್ಲಿ ಅರ್ನಿಂಗ್ಸ್ ಕೂಡ ತೋರಿಸ್ಬಿಡ್ತೀನಿ. ಬನ್ನಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಎಷ್ಟಾಗಿದೆ ಗುರು ಕರೆಕ್ಟಾಗಿ ಲೈವಾಗಿ ನೋಡ್ಕೊಂಬಿಡಿ. 2000 ಆಗಿದೆ. ಒಂದು ಆರ್ಡ್ರ್ ಪೆಂಡಿಂಗ್ ಇದೆ. ಈ ಆರ್ಡ್ರ್ ಕೊಟ್ಟರೆ ಇದು 80 ರೂಪಾಯಿ ಆರ್ಡ್ರು. ಇದನ್ನು ಕೊಟ್ಟರೆ 2100 ರೂಪಾಯಿ ಆಗುತ್ತೆ. ಮತ್ತು ಇನ್ಸೆಂಟಿವ್ ಎಷ್ಟಿದೆ? 34 ಆರ್ಡರ್ ಹೊಡೆದ್ರೆ 430 ಇತ್ತು. ಮತ್ತು 40 ಆರ್ಡರ್ ಹೊಡೆದ್ರೆ 500 ರೂಪಾಯಿ ಇತ್ತು. ನಾನು 34 ಹೊಡೆದಿದ್ದೀನಿ. ಇವಾಗ 430 ರೂಪಾಯಿ ಇನ್ಸೆಂಟಿವ್ ನನಗೆ. ಟೋಟಲಾಗಿ ಅರ್ನಿಂಗ್ಸು 2100 ಪ್ಲಸ್ 2100 ಪ್ಲಸ್ 430 1530 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಯಾರೂ ನಂಬ್ತಾ ಇಲ್ಲ, ಎಲ್ಲರೂ ಫೇಕ್ ಅಂತ ಹೇಳ್ತಿದ್ರಿ. ಎಲ್ಲರೂ ನೀನು ಅಷ್ಟು ಅರ್ನಿಂಗ್ ಮಾಡಲ್ಲ, ಸುಮ್ಮನೆ ಹೇಳ್ಕೊಂಡು ಅಡ್ಡಾಡ್ತೀಯ ಅಂತ ಹೇಳ್ತಾಯಿದ್ದಾರೆ ಎಲ್ಲರೂ. ಕರೆಕ್ಟಾಗಿ ನೋಡ್ಕೊಂಬಿಡಿ ಲೈವ್ ಆಗಿ ನನ್ನ ಅರ್ನಿಂಗ್ಸು. ಲಾಗಿನ್ ಬಂದ್ಬಿಟ್ಟು ಎಷ್ಟು 12 ಗಂಟೆ 30 ನಿಮಿಷ ಲಾಗಿನ್ ಅವರ್ ಇದ್ದೀನಿ. ಮತ್ತು 37 ಆರ್ಡ್ರ್ ಆಗಿದೆ. ಮತ್ತು 2100 ಅರ್ನಿಂಗ್ಸ್ ಆಗಿದೆ. ಟೋಟಲಾಗಿ 2500. ಮತ್ತು ವೀಕ್ಲಿ ಅರ್ನಿಂಗ್ ನೋಡ್ತೀರಾ? ವೀಕ್ಲಿ ಅರ್ನಿಂಗ್ಸ್ ಕೂಡ ಲೈವಾಗಿ ತೋರಿಸ್ಬಿಟ್ಟಿದ್ದೀನಿ. ತಮ್ಮನೆಲ್ಲ ನೋಡಿರ್ತೀರ, ಬಟ್ ಲೈವಾಗಿ ಕರೆಕ್ಟಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೋಮವಾರ ದಿವಸ ರಜೆ ಮಾಡಿದೆ. ರಜೆ ಮಾಡಿ ಮತ್ತು ಮಂಗಳವಾರದಿಂದ ಒಂದು 10 ಗಂಟೆಗೆ ಡೈಲಿ ನಾನೇನು ಬೆಳಗ್ಗೆ ಏನು ಬಂದಿಲ್ಲ. 7 ಗಂಟೆಗೆ 8 ಗಂಟೆಗೆ ಏನು ಬಂದಿಲ್ಲ. ಬೆಳಗ್ಗೆಲ್ಲ 9 ಗಂಟೆಗೆ. ಇವತ್ತು ಮಾತ್ರ 9 ಗಂಟೆಗೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ಮಂಗಳವಾರ, ಗುರುವಾರ, ಶುಕ್ರವಾರ ಇವೆಲ್ಲ 10 ಗಂಟೆಗೆ 11 ಗಂಟೆಗೆ 10 ಗಂಟೆಗೆ 11 ಗಂಟೆಗೆ ಬಂದೀನಿ. 9 ಗಂಟೆಗಂತೂ ಬಂದೇ ಇಲ್ಲ. 9 ಗಂಟೆಗೆ ಮಾತ್ರ ಇವತ್ತು ಬಂದಿದ್ದೀನಿ. ಅಷ್ಟೆಲ್ಲ ಮಾಡಿದರು. ಮತ್ತು ರಾತ್ರಿ 10 ಗಂಟೆ ಕರೆಕ್ಟಾಗಿ 10 ಗಂಟೆಗೆ ಆಫ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇವತ್ತು ಅಷ್ಟೆಲ್ಲ ಮಾಡಿ ಇವತ್ತಿನ ವೀಕ್ಲಿ ಅರ್ನಿಂಗ್ಸು ತೋರಿಸ್ಬಿಡ್ತೀನಿ. ಇವತ್ತು ಸಂಡೇ ಕರೆಕ್ಟಾಗಿ ನೋಡ್ಕೊಂಬಿಡಿ. ಕಾಣಿಸ್ತದೆಯಾ? 13,000. ಇವಾಗ ವೀಕ್ಲಿ ಇನ್ಸೆಂಟಿವ್ ಇದೊಂದು ಎಲ್ಲ ಸೇರಿದ್ರೆ 13,500 ಆಗುತ್ತೆ ಈ ವಾರದಂದು. ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾರೆಲ್ಲ ಫೇಕ್ ಅಂತ ಇದ್ದೀರಾ ಎಲ್ಲರೂ ಕರೆಕ್ಟಾಗಿ ನೋಡ್ಕೊಳ್ಳಿ. 13,500 ಅರ್ನಿಂಗ್ಸ್ ಆಗಿದೆ. ಮತ್ತು ಇನ್ಸೆಂಟಿವ್ ಇನ್ನು ನಮ್ಮದು ನಾಳೆ ಬೆಳಗ್ಗೆ ಆಗುತ್ತೆ. ಅದು ಕೌಂಟ್ ಆಗೋಲ್ಲ. ಇದು ಇನ್ಸೆಂಟಿವ್ ಇದೆಯಲ್ಲ, ಇವಾಗ ಕೌಂಟ್ ಆಗೋಲ್ಲ. ಇದು ಕೂಡ ಕೌಂಟ್ ಆಗಿರಲ್ಲ, ಅದು ಬೆಳಗ್ಗೆ ತೋರಿಸುತ್ತೆ. ಈ ವೀಕ್ ನೀವು ಅಂದ್ಕೊಂಡೋಗೆ ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ತಾನಪ್ಪ ಇವನು, 2,000 ಮಾಡ್ತಾನೆ, ವಾರಕ್ಕೆ 13,000 ಮಾಡ್ತಾನೆ, 13,500 ಮಾಡ್ತಾನೆ ಅಂದ್ಕೊಂಡು ಎಷ್ಟು ಸುಲಭದಲ್ಲಿ ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ತಾನೆ, ಒಂದು ವಾರದಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡ್ತಾನೆ ಗುರು ಇವನು ಅಂತ ಅಂದ್ಕೊಂಡಿರ್ಬೋದು. ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ. ಬಟ್ ಅದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ ಇದರಲ್ಲಿ. ಅಷ್ಟು ಸುಲಭವಾಗಿ ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ನಿಮಗೆ ಎಲ್ಲ ಅಡ್ರೆಸ್ ಗೊತ್ತಿರಬೇಕು, ಎಲ್ಲ ಲೊಕೇಶನ್ ಗೊತ್ತಿರಬೇಕು, ರೆಸ್ಟೋರೆಂಟ್ಗಳು ಮತ್ತು ಎಲ್ಲೆಲ್ಲ ಯಾವ್ಯಾವ ಅಡ್ರೆಸ್ಗಳು ಇರ್ತವೆ ಅವೆಲ್ಲ ಪ್ರತಿಯೊಂದು ಗೊತ್ತಿರಬೇಕು. ಮತ್ತು ನೀವು ರೆಸ್ಟೋರೆಂಟಲ್ಲಿ ಆಯಿತು, ಕಸ್ಟಮರ್ ಒಟ್ಟಿಗೆ ಆಯಿತು, ಎಲ್ಲರೊಟ್ಟಿಗೂ ಆರಾಮಾಗಿ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು. ಎಲ್ಲರೂ ಸಮಾಧಾನವಾಗಿರಬೇಕು. ನೀವು ಎಷ್ಟು ಕೋಪ ಮಾಡ್ಕೊತೀರೋ, ಯಾರೆಲ್ಲ ಕೋಪ ಮಾಡ್ಕೊತೀರೋ ಜಾಸ್ತಿ, ಅವರೆಲ್ಲ ಕೋಪ ಮಾಡ್ಕೊಂಡ್ರೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಎಷ್ಟು ನೀವು ಕೂಲಾಗಿರ್ತೀರ ಅಷ್ಟು ನೀವು ಕೆಲಸ ಮಾಡ್ಬೋದು. ಮತ್ತು ಬೆಳಗ್ಗೆಯಿಂದ ಟ್ರಾಫಿಕಲ್ಲಿ ಕಸ್ಟಮರ್ ಕಿರಿಕಿರಿ ಮತ್ತು ರೆಸ್ಟೋರೆಂಟ್ ಕಿರಿಕಿರಿ ಪ್ರತಿಯೊಬ್ಬರದು ಸಿಕ್ಕಾಪಟ್ಟೆ ಇರಿಟೇಷನ್ ಮಾಡ್ತಾ ಇರ್ತಾರೆ. ಕೆಲವು ರೆಸ್ಟೋರೆಂಟ್ಗಳಲ್ಲಿ ಕೂತ್ಕೊಳ್ಳೋಕೆ ಜಾಗ ಇರೋಲ್ಲ. ಲೊಕೇಶನ್ ಕೂಡ ಒಂದೊಂದು ಸಲ ರಾಂಗ್ ಇರುತ್ತೆ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಕಸ್ಟಮರ್ ಅವರು. ಮತ್ತು ಒಂದೊಂದು ಟೈಮಲ್ಲಿ ಎಲ್ಲ ಕಡೆ ಕರೆಕ್ಟಾಗಿ ನಮಗೆ ರೆಸ್ಪೆಕ್ಟ್ ಕೊಡೋಲ್ಲ. ಸಿಕ್ಕಾಪಟ್ಟೆ ಇನ್ಸಲ್ಟ್ ಆಗುತ್ತೆ, ಅವಮಾನ ಆಗುತ್ತೆ. ಪ್ರತಿಯೊಂದು ಅಡ್ರೆಸ್ ಎಲ್ಲ ನೋಡಬೇಕಾದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳಿದೆ.
ಇಷ್ಟೆಲ್ಲ ನೀವು ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಗೊತ್ತಿರಬೇಕು ಮತ್ತು ಎಲ್ಲದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಸುಲಭವಾಗಿ ಈ ಕೆಲಸ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರ ಹತ್ರನೂ ನೀವು ಕರೆಕ್ಟಾಗಿ ಸೈಲೆಂಟಾಗಿ ಕರೆಕ್ಟಾಗಿ ಕೆಲಸ ಮಾಡಬೇಕು. ಮತ್ತು ನಿಮಗೆಲ್ಲ ಅಡ್ರೆಸ್ ಗೊತ್ತಿರಬೇಕು. ಗೊತ್ತಿಲ್ಲದಂದರೆ ಅಷ್ಟು ಸುಲಭವಾಗಿ ಈ ಡ್ಯೂಟಿ ಮಾಡೋಕ್ಕಾಗಲ್ಲ. ಎಲ್ಲ ಗೊತ್ತಿದ್ದರೆ ಮಾತ್ರ ಈ ಡ್ಯೂಟಿ ಮಾಡೋಕ್ಕಾಗೋದು. ಅಷ್ಟು ಸುಲಭ ಇಲ್ಲ ಈ ಡ್ಯೂಟಿ ಮಾಡೋದು. ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ಕಂಟಿನ್ಯೂಸ್ ಗಾಡಿಯಲ್ಲೇ ಇರಬೇಕು. ಗಾಡಿಯಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಇಷ್ಟೆಲ್ಲ ಕಷ್ಟ ಇದೆ. ಬೆಳಗ್ಗೆ ಎದ್ದು ಕಂಟಿನ್ಯೂ ಆಗಿ 10 ಗಂಟೆ ತನಕ ಲಾಗಿನ್ ಬರಬೇಕು. ಅಷ್ಟು ಸುಲಭ ಇಲ್ಲ ಗುರು, ತುಂಬ ಕಷ್ಟ ಇದೆ. ಯಾರು ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೋಬೇಡಿ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಪ್ರತಿಯೊಂದು ನೀವು ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳ ನೀವು ಫೇಸ್ ಮಾಡಬೇಕು. ಅದೆಲ್ಲ ಫೇಸ್ ಮಾಡಬೇಕಂದ್ರೆ ನೀವೆಲ್ಲದಕ್ಕೂ ರೆಡಿಯಾಗಿರಬೇಕು. ನನಗೆ ಅದಾಗಲ್ಲ ಇದಾಗಲ್ಲ ಅಂತಂದರೆ ಯಾವುದು ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾವುದು ಸುಲಭ ಇಲ್ಲ ಗುರು. ಇಷ್ಟೆಲ್ಲ ಮಾಡ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾರು ಆರಾಮಾಗಿ ಮಾಡ್ತಾನೆ ಅಂತ ಅನ್ಕೋಬಿಡಿ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಬರುವಾಗ ಸ್ವಲ್ಪ ಡ್ಯೂಟಿ ಮಾಡಬೇಕಾದ್ರೆ ಎಲ್ಲದನ್ನು ಸಹಿಸ್ಕೊಳ್ತೀನಿ ಅಂದರೆ ಮಾತ್ರ ಬನ್ನಿ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬಿಡಿ. ಓಕೆ, ಇವತ್ತಿನ ನೋಡಿ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಡಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಗೈಸ್, ಟೇಕ್ ಕೇರ್.